ನಾಗರ ಪಂಚಮಿ ಬರ್ತಾ ಇದೆ. ಉತ್ತರ ಕರ್ನಾಟಕದ ಕಡೆ ವೆರೈಟೀಸ್ ಆಫ್ ಉಂಡೆನ ಕಟ್ತಾರೆ. ಅದರಲ್ಲಿ ಬೇಸನ್ ಉಂಡೆ ಕೂಡ ಒಂದು. ಬೇಸನ್ ಉಂಡೆನ ನಾವು ಕಟ್ಟೆನೋ ಇಟ್ಬಿಡ್ತೀವಿ, ಬಟ್ ನೆಕ್ಸ್ಟ್ ಡೇ ಡಬ್ಬದಿಂದ ತೆಗಿಯಕ್ ಹೋದಾಗ ಉಂಡೆ ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ರೌಂಡ್ ಶೇಪ್ ಹೋಗ್ಬಿಟ್ಟು ಚಪ್ಪಟೆ ಆಗಿರುತ್ತೆ ಪೇಡ ತರ. ಇಲ್ಲ ಅಂದ್ರೆ ಉಂಡೆನ ತಿಂದಾಗ ಬಾಯಲ್ಲಿ ಕರಗೋದಿಲ್ಲ, ಅಂಗಳಕ್ಕೆ ಹೋಗಿ ಅಂಟ್ಕೊಂಡ್ ಬಿಡುತ್ತೆ. ಸೊ ಇದೆಲ್ಲದಕ್ಕೂ ಒಂದಿಷ್ಟು ಟಿಪ್ಸ್ ಇದೆ, ಅದನ್ನ ಫಾಲೋ ಮಾಡಿದ್ರೆ ನಿಮ್ಮ ಉಂಡೆ ಈ ರೀತಿ ಪರ್ಫೆಕ್ಟ್ ಆಗಿ ಮರಳಾಗಿರುತ್ತೆ. ತಿಂದ ತಕ್ಷಣ ಬಾಯಲ್ಲಿ ಕರ್ಗೋಗ್ಬಿಡುತ್ತೆ. ಬನ್ನಿ ರೆಸಿಪಿನ ನೋಡ್ಕೊಂಡ್ ಬಿಡೋಣ. ಒಂದು ಬಾಂಡ್ಲಿಗೆ ನಾನು 2 ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಮೇಜರಿಂಗ್ ಕಪ್ ಇರುತ್ತಲ್ಲ, ಅದರಿಂದ 2 ಕಪ್ನ ತಗೊಂಡಿದ್ದೀನಿ. ಮೇಜರಿಂಗ್ ಕಪ್ ಇಲ್ಲ ಅಂದ್ರೆ ಯಾವುದೇ ಬೌಲ್ ಅಥವಾ ಗ್ಲಾಸ್ ಅಳತೆಯನ್ನ ನೀವು ಕೂಡ ತಗೊಳ್ಬಹುದು. ಈಗ ಕಡಲೆ ಹಿಟ್ಟನ್ನ 10 ನಿಮಿಷ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ತುಪ್ಪನ ಹಾಕದೆ ಹಾಗೆ ಹುರಿಬೇಕು. 10 ನಿಮಿಷ ಆದ್ಮೇಲೆ ನಿಮ್ಗೆ ಕಡಲೆ ಹಿಟ್ಟಿನ ಘಮ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಹಂತದಲ್ಲಿ ನಾವು ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಕಡಲೆ ಹಿಟ್ಟನ್ನ ಹುರ್ಕೊಳ್ಬೇಕು. 2 ಕಪ್ ಕಡಲೆ ಹಿಟ್ಟಿಗೆ ನಾನು 3/4 ಕಪ್ನಷ್ಟು ತುಪ್ಪನ ತಗೊಂಡಿದ್ದೀನಿ. ಎಲ್ಲ ತುಪ್ಪನೂ ಒಟ್ಟಿಗೆ ಹಾಕೊಳ್ಳೋದ್ಕಿಂತ ಈ ರೀತಿ ಪೋರ್ಷನ್ಸ್ ನಲ್ಲಿ ಹಾಕೊಂಡ್ರೆ ಸೂಪರ್ ಆಗಿ ಉಂಡೆ ಬರುತ್ತೆ. ಸೊ ನೋಡಿ, ನಾನು ಸ್ವಲ್ಪ ತುಪ್ಪನ ಹಾಕೊಂಡಿದ್ದೀನಿ. ಈಗ ಲೋ ಫ್ಲೇಮ್ ಅಲ್ಲಿ ಕಡಲೆ ಹಿಟ್ಟನ್ನ ಹುರ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ರೆ ಹಿಟ್ಟು ಸೀದೋಗ್ಬಿಡುತ್ತೆ, ಇಲ್ಲ ಅಂದ್ರೆ ಹೊತ್ತಿರೋ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಲೋ ಫ್ಲೇಮ್ ಅಲ್ಲೇ ಹುರ್ಕೊಳ್ಬೇಕು. ಈಗ ಸೆಕೆಂಡ್ ಪೋರ್ಷನ್ ಹಾಕೊಳ್ತಾ ಇದ್ದೀನಿ. ಹೀಗೆ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕಿನೇ ಕಡಲೆ ಹಿಟ್ಟನ್ನ ಹುರ್ಕೊಳ್ಬೇಕು. ಸ್ವಲ್ಪ ಗಂಟಾದ್ರೆ ಗಂಟನ್ನ ಹೊಡಿತಾ ಹುರ್ಕೊಳ್ತಾ ಹೋಗ್ಬೇಕು. ನೋಡಿ, ಗಂಟು ಆಗ್ತಾ ಇದೆ. ಈ ಗಂಟನ್ನೆಲ್ಲ ನಾವು ಈ ರೀತಿ ಪ್ರೆಸ್ ಮಾಡಿ ಹೊಡಿತಾ ಹುರ್ಕೊಳ್ತಾ ಹೋಗ್ಬೇಕು. ಈಗ ಥರ್ಡ್ ಪೋರ್ಷನ್ ತುಪ್ಪನ ಹಾಕೊಂಡ್ ಬಿಡ್ತೀನಿ. ತುಂಬಾ ಈಸಿ ಆಗಿರುವಂತ ಉಂಡೆ ಇದು. ಮತ್ತೆ ನಾವಿದನ್ನ ಹುರ್ಕೊಳ್ತಾ ಹೋಗೋಣ. ಫ್ಲೇಮ್ ಮಾತ್ರ ಲೋ ಇರಬೇಕು. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದ್ರೆ ಮರೀದೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈಗ ಲಾಸ್ಟ್ ಪೋರ್ಷನ್ ಆಫ್ ತುಪ್ಪನ ಹಾಕೊಂಡ್ಬಿಡೋಣ. ಮತ್ತೆ ಹುರ್ಕೊಳ್ತಾ ಹೋಗೋಣ. ಚೆನ್ನಾಗಿ ಹುರಿಬೇಕು. ತುಂಬಾ ಕಲರ್ ಡಾರ್ಕ್ ಆಗಕ್ ಹೋಗ್ಬಾರ್ದು, ತುಂಬಾ ಬ್ರೌನ್ ಕಲರ್ ಆಗೋವರೆಗೂ ವೇಟ್ ಮಾಡಬೇಡಿ. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗಿ ಚೇಂಜ್ ಆದ್ರೆ ಸಾಕು. ನೋಡಿ, ಗಂಟೆಲ್ಲ ಒಡೆದು ತುಪ್ಪ ಮತ್ತೆ ಬೇಸನ್ ಎರಡು ಈವನ್ ಆಗಿ ಮಿಕ್ಸ್ ಆಗಿದೆ. ಈಗ ಇದನ್ನ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಕಡಲೆ ಹಿಟ್ಟು ಫುಲ್ ಆರ್ಬೇಕು. ಸ್ವಲ್ಪ ವಾರ್ಮ್ ಇದ್ರೆ ಪರವಾಗಿಲ್ಲ, ಬಟ್ ಬಿಸಿ ಇರಬಾರ್ದು. ಕಡಲೆ ಹಿಟ್ಟು ತಣ್ಣಗಾಗೋವರೆಗೂ ಇದಕ್ಕೆ ಬೂರಾನ ರೆಡಿ ಮಾಡ್ಕೊಳ್ಳೋಣ. 3/4 ಕಪ್ನಷ್ಟು ನಾನು ಸಕ್ಕರೆನ ತಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ನಷ್ಟು ನೀರನ್ನ ಹಾಕಿ ನಾವು ಸಕ್ಕರೆನ ಕರಗಿಸ್ಕೊಳ್ಳೋಣ. ಸಕ್ಕರೆ ಪುಡಿನ ಹಾಕೊಳ್ಳೋದ್ಕಿಂತ ಬೂರಾನ ಹಾಕೊಳ್ಳೋದ್ರಿಂದ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ಉಂಡೆ ಮರಳಾಗಿರುತ್ತೆ, ಅಂಗಳಕ್ಕೆ ಹತ್ಕೊಳ್ಳೋದಿಲ್ಲ. ನೋಡಿ, ಇವಾಗ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗಿದೆ. ಈ ಹಂತದಲ್ಲಿ 1 ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡ್ಬಿಟ್ಟು ಮತ್ತೆ ನಾವಿದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ತುಪ್ಪ ಮತ್ತೆ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬಿಡ್ಲಿ. ಸಕ್ಕರೆ ಪುಡಿನ ಕೂಡ ಯೂಸ್ ಮಾಡ್ಬೋದು, ಬಟ್ ಪರ್ಫೆಕ್ಟ್ ಟೆಕ್ಸ್ಚರ್ ಬರಬೇಕು ಅಂದ್ರೆ ಬೂರಾನ ಯೂಸ್ ಮಾಡಿ. ನೋಡಿ, ಈಗ ಬಬಲ್ಸ್ ಜಾಸ್ತಿ ಆಗಿದೆ. ಈ ಹಂತದಲ್ಲಿ ಫ್ಲೇಮ್ನ ನಾವು ಆಫ್ ಮಾಡಬೇಕು. ಆಫ್ ಮಾಡಿಬಿಟ್ಟು ಈ ರೀತಿ ಕಲಿಸ್ತಾ ಹೋಗ್ಬೇಕು. ನೋಡಿ, ಫ್ಲೇಮ್ ಏನಾದ್ರೂ ಆಫ್ ಆಗಿಲ್ಲ ಅಂದ್ರೆ ಇದು ಕೆರಮಲೈಸ್ಡ್ ಆಗ್ಬಿಡುತ್ತೆ. ಹಾಗಾಗಿ ನೆನ್ಪಿಟ್ಕೊಂಡು ನೀವು ಫ್ಲೇಮ್ನ ಆಫ್ ಮಾಡಿ ಇದನ್ನ ಈ ರೀತಿ ಕಲಿಸ್ತಾ ಹೋಗಿ. ನೀವು ಕಲಿಸ್ತಾ ಹೋದಂಗೆ ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಫ್ಲೇಮ್ ಆಫ್ ಇದೆ. ಕಲಿಸ್ತಾ ಹೋದಂಗೆ ಗಟ್ಟಿ ಆಗ್ತಾ ಬರುತ್ತೆ. ಪೇಷನ್ಸ್ ಬೇಕು. ನೋಡಿ, ಸಾಲಿಡ್ ಸ್ಟೇಟ್ ಅಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಸ್ವಲ್ಪ ಗಂಟಾದ್ರೆ ಅದನ್ನ ಸೌಟಿಂದ ಈ ರೀತಿ ಹೊಡಿತಾ ನಾವಿದನ್ನ ಪುಡಿ ಮಾಡ್ಕೊಳ್ಬೇಕು. ಸೊ ನೋಡಿ, ಆಲ್ಮೋಸ್ಟ್ ಗಂಟುಗಳೆಲ್ಲ ಒಡೆದಿದೆ. ಚಿಕ್ಕ ಪುಟ್ಟ ಗಂಟು ಅಲ್ಲಿ ಇರುತ್ತೆ. ಹಾಗಾಗಿ ನಾವಿದನ್ನ ಸಾನ್ಗೆ ಹಾಕಿ ಸೋಸ್ಕೊಂಡ್ಬಿಡೋಣ. ಸೊ ಪರ್ಫೆಕ್ಟ್ ಆಗಿ ಇವನ್ ಆಗಿರುವಂತ ಬೂರ ನಮ್ಗೆ ಸಿಕ್ಬಿಡುತ್ತೆ, ಎಲ್ಲೂ ಗಂಟುಗಳಿರಲ್ಲ. ನೋಡಿ, ಈ ರೀತಿ ಸಾನ್ಗೆ ಹಾಕೊಂಡ್ಬಿಟ್ಟು ಈ ಮಿಕ್ಕಿರುವಂತಹ ಬೂರಾನ ನೀವು
ಟೀ ಮಾಡೋಕ್ಕೆ ಅಥವಾ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಬೋದು. ಸೊ ಎಷ್ಟು ಚೆನ್ನಾಗಿ ಬೂರಾ ಬಂದಿದೆ ಅಂದರೆ ನೀವು ನೋಡ್ಬೋದು, ಸೂಪರ್ ಟೆಕ್ಸ್ಚರ್ ಬಂದಿದೆ. ಈಗ ಇದನ್ನು ನಾನು ಮೇಜರಿಂಗ್ ಕಪ್ಪಿಗೆ ಹಾಕಿ ಮೇಜರ್ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ 3/4 ಕಪ್ನಷ್ಟು ಬೂರಾನ ತಗೊಂಡಿದ್ದೀನಿ. ಹಾಗೆ ನಮ್ಮ ಕಡಲೆ ಹಿಟ್ಟು ಕೂಡ ತಣ್ಣಗಾಗಿದೆ ನೋಡಿ, ಕಂಪ್ಲೀಟ್ ಆಗಿ ಇದು ಕೂಡ ತಣ್ಣಗಾಗಿದೆ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕೊಂಡ್ಬಿಡ್ತೀನಿ. ಹಾಗೆ ರೆಡಿ ಮಾಡಿಟ್ಕೊಂಡಿರುವಂತಹ ಬೂರಾನ ಹಾಕೊಳ್ತಾ ಇದ್ದೀನಿ. 1 ಕಪ್ನಷ್ಟು ನೀವು ಸಕ್ಕರೆನ ತಗೊಂಡ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನಿಮಗೆ ಬೂರಾ ಸಿಗುತ್ತೆ. ಸೊ ನಾನು 3/4 ಕಪ್ ತಗೊಂಡಿದ್ನಲ್ಲ, 1 ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಬೂರಾ ಆಗಿತ್ತು. ಬಟ್ ನಾನು ಅದರಲ್ಲಿ 3/4 ಕಪ್ ಬೂರಾನ ಮಾತ್ರ ಉಂಡೆಗೆ ಹಾಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಸಿಹಿ ತಿಂತಿದ್ರೆ ನೀವು ಜಾಸ್ತಿ ಸಕ್ಕರೆನ ಹಾಕೊಳ್ಬೋದು. ಹಾಗೆ ನೀವು ಸಕ್ಕರೆನ ಮಿಕ್ಸ್ ಮಾಡಿ ಆದಮೇಲೆ ಉಂಡೆ ಕಟ್ಟಿದಾಗ ಸ್ವಲ್ಪ ತೆಳು ಅನಿಸ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ಇವಾಗ ಉಂಡೆನ ಕಟ್ಕೊಂಡು ಬಿಡೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಸ್ವಲ್ಪ ಗೋಡಂಬಿನ ಹುರಿದಿಟ್ಕೊಂಡಿದ್ದೆ ತುಪ್ಪದಲ್ಲಿ. ಒಂದೊಂದು ಗೋಡಂಬಿನ ಮೇಲೆ ಹಚ್ಕೊಂಡ್ಬಿಟ್ಟು ಉಂಡೆನ ಕಟ್ಕೊಂಡ್ಬಿಟ್ರೆ ಬೇಸನ್ ಲಾಡು ಸವಿಯಲು ಸಿದ್ಧ. ಟೋಟಲ್ ಆಗಿ 13 ಉಂಡೆ ರೆಡಿ ಆಗಿದೆ. ಮೀಡಿಯಂ ಸೈಜ್ ಉಂಡೆ ಇದು. ಸ್ವಲ್ಪ ಚಿಕ್ಕ ಸೈಜ್ ಕೂಡ ನೀವು ಕಟ್ಕೊಳ್ಬೋದು. 2 ಕಪ್ನಿಂದ ಮೀಡಿಯಂ ಸೈಜ್ 13 ಉಂಡೆ ರೆಡಿ ಆಗುತ್ತೆ. ಟೆಕ್ಸ್ಚರ್ ಸೂಪರ್ ಆಗಿ ಬಂದಿದೆ. ಬೂರಾ ಪುಡಿನ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರೋ ಟೆಕ್ಸ್ಚರ್ ಬಂದಿದೆ. ಒಂದು ಉಂಡೆನ ನಿಮಗೆ ಒಡೆದು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ನೋಡ್ಬೋದು, ಟೆಕ್ಸ್ಚರ್ ಸೂಪರ್ ಆಗಿ ಬಂದಿದೆ. ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ಈಸಿ ರೆಸಿಪಿ ಇದೆ. ಥ್ಯಾಂಕ್ ಯು.